ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ವಿ4 ನ್ಯೂಸ್ನ ಮತಗಳ್ಳತನದ ಗುಮ್ಮನಗುಸುಕದ ಗುಟುರು ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮತಗಳ್ಳರು ಯಾರು, ಅದಕ್ಕೆ ಅವಕಾಶ ಮಾಡಿದವರು ಯಾರು, ಸಹಿಸಿಕೊಳ್ಳುವವರು ಯಾರು, ಇವೆಲ್ಲದರ ಮೇಲೆ ಈ ಗುಮ್ಮನಿಗೊಂದು ಗೋರಿ ಕಟ್ಟುವುದು ಸಾಧ್ಯ. ಈಗ ಮತಗಳ್ಳತನವು ದಿಲ್ಲಿಯಿಂದ ಹಳ್ಳಿಗೆ ಹಾಗೂ ಭಾರತದಿಂದ ಹೊರದೇಶಕ್ಕೂ ಸುದ್ದಿಯಾಗಿದೆ. ಕರ್ನಾಟಕದಲ್ಲಿ ಬಾಯಿ ಚಪಲದ ಸಚಿವ ಕೆಎನ್ ರಾಜಣ್ಣ ಈ ವಿಷಯವಾಗಿ ಮಾತನಾಡಿ ಸಚಿವ ಸಂಪುಟದಿಂದ ವಜಾ ಆಗಿದ್ದಾರೆ. ಮತಗಳ್ಳತನ, ಮತವಂಚನೆ ಹೊಸ ವಿಷಯವೇನೂ ಅಲ್ಲ, ಭಾರತಕ್ಕೆ ಮಾತ್ರ ಸೀಮಿತವಾದ ವಿಷಯವೂ ಅಲ್ಲ. ಮಂತ್ರಿಗಳ ಹೇಳಿಕೆಗಳು ಕೆಲವೊಮ್ಮೆ ವಿವಾದವಾಗುತ್ತದೆ. ಇತ್ತೀಚೆಗೆ ಮಂತ್ರಿ ಮಹದೇವಪ್ಪನವರು ಕೃಷ್ಣರಾಜಸಾಗರ ಅಣೆಕಟ್ಟೆಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಎಂದು ಹೇಳಿದ್ದು ವಿವಾದವಾಗಿತ್ತು. ವಿವಾದ ಮಾಡಿದವರಿಗೆ ಅಡಿಗಲ್ಲು ಮತ್ತು ಕಟ್ಟುವುದಕ್ಕೆ ಇರುವ ವ್ಯತ್ಯಾಸ ಗೊತ್ತಿಲ್ಲವೆಂದೇನಲ್ಲ. ಗೊತ್ತಿದ್ದರೂ ಅದು ಟಿಪ್ಪು ಸುಲ್ತಾನ್ ಹೆಸರಾದುದರಿಂದ ಅವರು ಕೂಗಾಡದೆ ಸುಮ್ಮನಿರುವಂತಿರಲಿಲ್ಲ. ವಿಚಿತ್ರವೇನು ಗೊತ್ತೇ? ಕನ್ನಂಬಾಡಿ ಕಟ್ಟೆಗೆ 13 ವರ್ಷಗಳ ಕಾಲ ಕಟ್ಟುಗೆ ನಡೆದಿತ್ತು. ಆಗ 2 ವರ್ಷ ಸಂಬಳ ಪಡೆಯುವ ಇಂಜಿನಿಯರ್ ಆಗಿದ್ದವರು ವಿಶ್ವೇಶ್ವರಯ್ಯ. 2 ವರ್ಷ ಕೆಲಸ ಮಾಡಿದವರೇ KRS ಕಟ್ಟಿದ್ದು ಎಂದು ಪಾಠ ಮಾಡಿದ ಖದೀಮರ ನಾಡು ಇದು. ಸತ್ಯವನ್ನು ಮತ್ತೆ ಮತ್ತೆ ಎತ್ತಿ ಹೇಳಿದ್ದರಿಂದ KRS ಕಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಂಬುವುದು ಪಕ್ಕಾ ಆಗಿದೆ. ಹಾಗೆಯೇ ಕನ್ನಂಬಾಡಿ ಕಟ್ಟೆಗೆ ಟಿಪ್ಪು ಅಡಿಗಲ್ಲು ಹಾಕಿದ್ದು ಫ್ರೆಂಚ್ ಇಂಜಿನಿಯರ್ ಇಂದ ಯೋಜನೆ ರೂಪಿಸಿದ್ದು ಸುಳ್ಳಾಗುವುದಿಲ್ಲ. ಈಗಿನ ಮಂತ್ರಿ ಮಹೋದಯರು ಅದೆಷ್ಟು ಕಡೆ ಅಡಿಗಲ್ಲು ಹಾಕಿ ಮರೆತುದು ನಮ್ಮೆದುರಿಗಿದೆ. ಈಗ ಮತಗಳ್ಳತನದ ವಿಷಯವಾದರೂ ಅಷ್ಟೇ. ಬೆಂಗಳೂರಿನ ಇಬ್ಬರು ಕೂಡ ಮಲಗಲು ಕಷ್ಟವಾಗುವ ಕೋಣೆಯೊಂದರಲ್ಲಿ 80 ಮತದಾರರು, ಇಬ್ಬರಿದ್ದ ಸಣ್ಣ ಮನೆಯೊಂದರಲ್ಲಿ 36 ಮತದಾರರು. ಚುನಾವಣಾ ಆಯೋಗದ ವೆಬ್ಸೈಟ್ ಆಧಾರದಲ್ಲಿ ಇದು ಡೋಂಗಿ ಎಂದು ರಾಹುಲ್ ಗಾಂಧಿ ಆಪಾದಿಸಿದ್ದರು. ಮಹಾರಾಷ್ಟ್ರದಲ್ಲಿ 8 ತಿಂಗಳಲ್ಲಿ ಕೋಟಿ ಮತದಾರರು ಹೆಚ್ಚಾದುದನ್ನು ರಾಹುಲ್ ಗಾಂಧಿಯವರು ಹೇಳಿದ್ದರು. ಅದರ ವಿಮರ್ಶೆ ಬೇರೆ ಬೇರೆ ಸ್ತರದಲ್ಲಿ ನಡೆದಿದೆ. ಅದರಿಂದ ಆಗಿರುವ ಮುಖ್ಯ ಬದಲಾವಣೆ ಎಂದರೆ ಇಂಡಿಯಾ ಮೈತ್ರಿಕೂಟದಿಂದ ದೂರವಾದಂತಿದ್ದ ತೃಣಮೂಲ ಕಾಂಗ್ರೆಸ್, ಸಮಾಜವಾದಿ ಪಕ್ಷ ಮೊದಲಾದವು ಮತ್ತೆ ಕೂಟಗಟ್ಟಿ ಮಾಡಿದೆ. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಮತದಾರರ ಯಾದಿ ಅಂತಿಮ ಮಾಡುವಾಗ ರಾಜ್ಯದಲ್ಲಿ ನಮ್ಮ ಸರ್ಕಾರವಿತ್ತು ಎಂದು ರಾಜಣ್ಣ ಹೇಳಿದ್ದು ಅವರ ಮಂತ್ರಿ ಸ್ಥಾನಕ್ಕೆ ಕುತ್ತು ತಂದಿದೆ. ಸರ್ಕಾರಕ್ಕೂ ಪಕ್ಷಪಾತ ಮಾಡಬಲ್ಲ ಅಧಿಕಾರಿಗಳಿಗೂ ವ್ಯತ್ಯಾಸವಿದೆ. ಅಧಿಕಾರ ವರ್ಗದಲ್ಲಿ ಒಂದು ವಾಲುವಿಕೆಯವರ ಪ್ರಮಾಣ ಹೆಚ್ಚುತ್ತಲೇ ಬಂದಿರುವುದು ಗಮನಾರ್ಹ ಅಂಶ. ಚುನಾವಣೆಯ ಕಾಲದಲ್ಲಿ ಎಲ್ಲ ಪಕ್ಷಗಳ ಕಾರ್ಯಕರ್ತರು ಕೂಡ ಕೆಲವು ಕಳ್ಳಮತ ಹಾಕುತ್ತಾರೆ. ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದು ಅವರು ಮತ ಚಲಾಯಿಸಲು ಬಾರದಿದ್ದರೆ ಇಲ್ಲಿದ್ದು ಮತಪಟ್ಟಿಯಲ್ಲಿ ಹೆಸರು ಬಂದಿದ್ದು ಬೇರೆ ಕಡೆಗೆ ಹೋಗಿದ್ದರೆ ಅಂತವರ ಹೆಸರಿನಲ್ಲಿ ಪಕ್ಷಗಳ ಕಾರ್ಯಕರ್ತರು ತಮ್ಮ ಶಕ್ತಿಯಾನುಸಾರ ಮತ ಹಾಕುತ್ತಾರೆ. ಆದರೆ ಸಂಘ ಪರಿವಾರದ ಕಾರ್ಯಕರ್ತರಂತೆ ಗುಂಪು ಗುಂಪು ಮತ ಹಾಕುವ ತಾಕತ್ತು ಬೇರೆ ಪಕ್ಷಗಳ ಕಾರ್ಯಕರ್ತರಿಗೆ ಇನ್ನೂ ಬಂದಿಲ್ಲ. ಇತ್ತೀಚಿನ ಮೋಸ ಎಂದರೆ ನಕಲಿ ಹೆಸರುಗಳನ್ನು ಸೇರಿಸುವುದು. ಅದೇ ವೇಳೆ ಎಷ್ಟೋ ಅರ್ಹ ಮತದಾರರ ಹೆಸರು ನಾನಾ ಕಾರಣಕ್ಕೆ ಮತದಾರರ ಪಟ್ಟಿಯಲ್ಲಿ ಇರುವುದಿಲ್ಲ. ಅಧಿಕಾರಿಗಳ ಮೂರ್ಖತನದ ಹಿಂದೆ ಸುತ್ತಲೂ ಕೆಲವರು ತಯಾರಿರುವುದಿಲ್ಲ. ಚುನಾವಣಾ ಮತ ಅಕ್ರಮದಲ್ಲಿ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ಹರಿಯಾಣ ರಾಜ್ಯಗಳ ಕೆಲವು ಕಡೆ ಗೂಂಡಾಗಿರಿಯ ಅಕ್ರಮ ಮತದಾನ, EVM ಅಪಹರಿಸಿ ಬದಲಿ ಇಡುವುದು ಇತ್ಯಾದಿಯೂ ನಡೆಯುತ್ತದೆ. ಬ್ಲಾಕ್ ಮೇಲ್ನಿಂದ ಹಲವು ಬಗೆಯ ಒತ್ತಡ ಹೇರಿ ಬೇಕಾದವರಿಗೆ ಮತ ಹಾಕುವಂತೆ ಮಾಡುವುದು ಕೂಡ ನಡೆಯುತ್ತದೆ. ವಿದ್ಯುನ್ಮಾನ ಯಂತ್ರ ಹ್ಯಾಕ್ ಮಾಡುವುದು ಸಾಧ್ಯ ಎನ್ನುವುದು EVMಗೂ ಸಲ್ಲುತ್ತದೆ. ವಿಸ್ತಾರದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವವಾದ USA ಈ ಬಗೆಗೆ ಸಾಕಷ್ಟು ಗಲಾಟೆ, ಕಾನೂನು ತಿದ್ದುಪಡಿ, ತಿಕ್ಕಾಟಗಳು ಆಗಿದೆ. ಸರ್ವಾಧಿಕಾರಿ ಹಿಟ್ಲರ್ ಸಹ ನಾನಾ ತಂತ್ರದಲ್ಲಿ ಚುನಾವಣೆ ಗೆದ್ದು ಅಧಿಕಾರಕ್ಕೆ ಬಂದಿದ್ದ. ಪಾಕಿಸ್ತಾನದ ಚುನಾವಣೆಯು ಅಕ್ರಮಗಳ ಬಗೆಗೆ ಬರೆದು ಮುಗಿಯುವುದಿಲ್ಲ. ಬಾಂಗ್ಲಾದೇಶದಲ್ಲಿ ಮತ ಅಕ್ರಮ ಎಂದು ಚುನಾಯಿತ ಸರ್ಕಾರವನ್ನು ಬೀಳಿಸಲಾಗಿದೆ. ಈಗ ಮಧ್ಯಂತರ ಸರ್ಕಾರವಿದೆ. ಶ್ರೀಲಂಕಾದಲ್ಲಿ ಕೂಡ ಚುನಾಯಿತ ಅಧ್ಯಕ್ಷರನ್ನು ಜನರು ಓಡಿಸಿದ್ದಿದೆ. ಕುರುಡು ಕಾರ್ಯಕರ್ತರು ಇರುವವರೆಗೆ ಮತಗಳ್ಳತನ ತಪ್ಪಿಸುವುದು ಕಷ್ಟ. ಆದರೆ ಫಲಿತಾಂಶವನ್ನೇ ಬುಡಮೇಲು ಮಾಡುವ ಮತಗಳ್ಳತನಕ್ಕೆ ಮದ್ದರೆಯಲೇಬೇಕು. ಚುನಾವಣಾ ಆಯೋಗದಂಥ ಸಂಸ್ಥೆಗಳು ಪಕ್ಷಪಾತ ಮಾಡಿದೆ ಎಂಬ ಆರೋಪ ಗಂಭೀರವಾದುದಾಗಿದೆ. ಈ ನಿಟ್ಟಿನಲ್ಲಿ ಭಾರತದ ಎಲ್ಲ ಪಕ್ಷಗಳು ಸಮಾಲೋಚನೆ, ಸಹಕಾರದ ಮೂಲಕ ಇಂತಹ ಅಕ್ರಮಕ್ಕೆ ಅಂತ್ಯ ಹಾಡಬೇಕಾಗಿದೆ. ಮತಗಳ್ಳತನದ ಗುಮ್ಮನಗುಸುಕದ ಗುಟುರು ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಹೊರಗೆ ಬರೋಣ. ಪ್ರಜಾಪ್ರಭುತ್ವದ ಉಸಿರು ಮತದಾನ. ತನಗೆ ಮತ ಬೀಳುವಂತೆ ತಂತ್ರ ಹೂಡುವುದು ರಾಜಕಾರಣಿಗಳ ಜಾಯಮಾನ. ಅದು ವ್ಯವಸ್ಥೆಗೆ ಬತ್ತಿ ಇಡುವಂತಿರಬಾರದು.
ನಮಸ್ಕಾರ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.